ಅದು ಹೇಗಂದರೆ ಹೀಗೆ ಉಂಟು, ಅದಕ್ಕೆ ಅಷ್ಟು ಕಷ್ಟ ಆಗ್ತಾ ಇರೋದು. ಹಿಂಜಬಹುದು ಅಚ್ಚಿ ಕೆವ್ ಜೂ ಜೂಚಿ ಜೂ ನೀ ಜೂ ಸಾ. ಬಟ್ ನೀವು ನನ್ನನ್ನು ತುಂಬ ಲಾಂಗ್ ರೂಟಿಂದ ಕರ್ಕೊಂಡು ಬಂದ್ರಿ. ಈ ರೂಟು ಸ್ವಲ್ಪ ಕಷ್ಟ ಇದೆ. ಹೆಲೋ ಗೈಸ್, ಅಹಯ್ಯ ಗೊಜೈಮಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೆಲ್ರಿಗೂ ಗೊತ್ತು, ಜಪಾನಿದ್ದು ಕ್ಯಾಪಿಟಲ್ ಟೋಕಿಯೋ. ಇಡೀ ವರ್ಲ್ಡಲ್ಲೇ ಟೋಕಿಯೋ ಒಂದು ಬಿಗ್ಗೆಸ್ಟ್ ಸಿಟಿ. ಸೊ ಇಷ್ಟು ದೊಡ್ಡ ಸಿಟಿ ಒಳಗಡೆ ಇವತ್ತು ನಾವು ಒಂದು ಬ್ಯೂಟಿಫುಲ್ ಆಗಿರೋ ಮೌಂಟೇನಿಗೆ ಬಂದಿದ್ದೇವೆ, ಮೌಂಟ್ ಟಕಾವೋ ಅಂತ. ಇವಾಗ ನೀವೆಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಟಕಾವೋ ಸಂಗುಚಿ ಸ್ಟೇಷನ್. ಸ್ಟೇಷನ್ ಎದುರುಗಡೆ ಇದ್ದೇವೆ ಈಗ ನಾವು. ಇಲ್ಲಿಂದ ಈಗ ನಾವು ಹೈಕಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಈ ಮೌಂಟ್ ಟಕಾವೋಗೆ ಹೋಗಬೇಕಾದ್ರೆ 6 ಟ್ರಯಲ್ ಇದೆ ಅಂತೆ. ಸೊ ಇವಾಗ ನಾವು ಟ್ರಯಲ್ 1ನಲ್ಲಿ ಹೋಗ್ತಾ ಇದ್ದೇವೆ. ಅಂದರೆ ಟ್ರಯಲ್ 1ನಲ್ಲಿ ತುಂಬ ಬುದ್ಧಿಸ್ಟ್ ಟೆಂಪಲ್ ಇದೆ, ಹಾಗೆ ಫುಡ್ ಸ್ಟಾಲ್ಸ್ ಎಲ್ಲ ಇದೆ ಅಂತೆ, ನೋಡ್ಕೊಂಡು ಹೋಗುವ ಅಂತ. ಹಾಗೆ ಹಿಂದೆ ಬರುವಾಗ ಟ್ರಯಲ್ 6ಅಲ್ಲಿ ಬರುವ ಅಂತ ಅಂದ್ಕೊಂಡಿದ್ದೇವೆ. ಅಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ ಅಂತೆ, ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತ. ಹಾಗಾಗಿ ಈಗ ನಾನೀಗ ಹೋಗುವಾಗ ರೂಟಲ್ಲಿ ನಮಗೆ ಏನೇನು ಸಿಗುತ್ತೆ, ಏನೇನಿದೆ ಅಂತ ನಿಮಗೆ ಕೂಡ ತೋರಿಸ್ತೇನೆ. ಸೊ ಜಾಸ್ತಿ ತಡ ಮಾಡೋದು ಬೇಡ. ಈಗ ನೋಡಿ, ಟಕಾವೋ ಸಂಗುಚಿ ಸ್ಟೇಷನಿಂದ ನಾವೀಗ ಹೊರಡ್ತಾ ಇದ್ದೇವೆ. ಏನೇನಿದೆ ಅಂತ ನಿಮಗೂ ಕೂಡ ತೋರಿಸ್ತೇನೆ. ಎಸ್, ಸ್ಟಾರ್ಟ್ ಮಾಡುವ. ಇಲ್ಲಿಂದ ಹೈಕಿಂಗ್ ಸ್ಟಾರ್ಟ್ ಆಗೋದು. ಇಲ್ಲಿ ನಾವು ನೋಡ್ಬೋದು, ಇದು ಕೇಬಲ್ ಕಾರ್ ಸ್ಟೇಷನ್. ಅಂದರೆ ಕೆಲವೊಬ್ಬರಿಗೆ ಏಜ್ ಆದವರಿಗೆಲ್ಲ ಹತ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಕೇಬಲ್ ಕಾರ್ ವ್ಯವಸ್ಥೆ ಇದೆ ಮೇಲೆವರೆಗೆ. ಆ್ಯಂಡ್ ಇನ್ನೊಂದೇನೆಂದರೆ, ನಾವು ಯಾವ ವೆಹಿಕಲಲ್ಲಿ ಬಂದರೂ ಕೂಡ ಇಲ್ಲಿ ಪಾರ್ಕ್ ಮಾಡಬೇಕು. ಇದೇ ಡೆಡ್ ಎಂಡ್. ಇಲ್ಲಿಂದ ಮೇಲೆ ಯಾವ ವೆಹಿಕಲ್ ಕೂಡ ಹೋಗಲ್ಲ, ಬರೀ ನಾವು ನಡ್ಕೊಂಡು ಹೋಗಬೇಕಷ್ಟೇ. ನಾನು ಆವಾಗಲೇ ಹೇಳಿದೆ, ಇಲ್ಲಿ ಮೇಲೆ ಹೋಗಲಿಕ್ಕೆ 6 ಟ್ರಯಲ್ ಇದೆ ಅಂತ. ನಾವೀಗ ಟ್ರಯಲ್ 1ನಲ್ಲಿ ಹೋಗ್ತಾ ಇದ್ದೇವೆ. ಈ ರೋಡ್ ಹೇಗಿದೆ ನೋಡಿ. ಇದರಲ್ಲಿ ನಾವು 3.8 ಕಿಲೋಮೀಟರ್ ನಡಿಬೇಕು ಮೇಲೆ, ಅಂದರೆ ಟಾಪ್ ರೀಚ್ ಆಗಲಿಕ್ಕೆ. ಈಗ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 15-20 ಮಿನಿಟ್ಸ್ ಆಯ್ತು ಅನಿಸುತ್ತೆ. ಇವಾಗಲೇ ಇಷ್ಟು ಸುಸ್ತಾಗ್ತಾ ಉಂಟು. ಅದು ಹೇಗಂದರೆ ಹೀಗೆ ಉಂಟು, ಅದಕ್ಕೆ ಅಷ್ಟು ಕಷ್ಟ ಆಗ್ತಾ ಇರೋದು. ಇನ್ನೂ ಸಹ ನಾವೆಷ್ಟು 5% ಸಹ ಬರಲಿಲ್ಲ ಅನಿಸುತ್ತೆ. ಹಿಂಜಬಹುದು. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, 2.7 ಕಿಲೋಮೀಟರ್ ಇದೆ ಇನ್ನು ಕೂಡ. ಖಾಲಿ ಅಡೆಮುಟ ಬತ್ತಿನೈತೆ. ನಾವು ಸ್ಟಾರ್ಟ್ ಮಾಡಿರೋದು ಇಲ್ಲಿಂದ. ಸೊ ಇವಾಗ ಇಲ್ಲಿಗೆ ಬಂದ್ವಿ ನಾವು. ಒಬ್ಸರ್ವೇಟ್ರಿ ಇದೆ ಅಲ್ವಾ ಇಲ್ಲಿ, ಇನ್ನು ಅಲ್ಲಿಗೆ ಹೋಗಬೇಕು. ಓ ಮೈ ಗಾಡ್. ಓ, ಇಲ್ಲಿ ನೋಡಿ ಅಂತ ಎಷ್ಟೊಂದು ಫುಡ್ ಸ್ಟಾಲ್ಸ್ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೇವಲ್ವ, ಇದನ್ನು ಡ್ಯಾಂಗೋ ಅಂತ ಕರೀತಾರೆ. ಇದು ಇಲ್ಲಿ ತುಂಬ ಫೇಮಸ್. ಆಲ್ಮೋಸ್ಟ್ ಎಲ್ಲ ಟೂರಿಸ್ಟ್ ಜಾಗದಲ್ಲೂ ಇರ್ತದೆ. ಇದನ್ನು ಅಕ್ಕಿ ಹಿಟ್ಟಿಂದ ಮಾಡ್ತಾರೆ. ಸೊ ಇಲ್ಲಿ ಕುತ್ಕೊಳ್ಳಿಕ್ಕೆ ಕೂಡ ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂ ಜೊತೆಗೆ ಜಾಗ ಇತ್ತು, ಹಾಗಾಗಿ ಎಂಜಾಯ್ ಮಾಡಿದ್ವಿ. ಮಂಕಿ ಪಾರ್ಕ್ ಅಂತೆ. ಒಬ್ಬರಿಗೆ 500 yen ಇದೆ ಟಿಕೆಟ್. ಒಂಜಿ ಮಂಗೆ ನನೊಂಜಿ ಮಂಗೆ ಅಂತ ಯಾರ ಪೋಪಿ. ಇಲ್ಲಿ ನೋಡಿ ಅಂತೆ, ಇದು ಬಾಸ್ ಮಂಕಿ ಅಂತೆ, ನೆಸಿನ್ ಅಂತ. ಇದು ಇವಾಗಲೂ ಕೂಡ ಇದೆ ನೋಡಿ. 1995 ಇದ್ದು, ಅಂದರೆ 29 ಇಯರ್ಸ್ ಆಯಿತು. ಇಲ್ಲಿ ನೋಡಿ, ರೂಫ್ ಟಾಪ್ಗೆ ಕೂಡ ಹೋಗ್ಬೋದು. ಅಲ್ಲಿಂದ ಓಪನ್ ವ್ಯೂ ಇದೆ. ಸೊ ಹೇಗಿದೆ ನೋಡುವ. ಈ ಥರ ಇದೆ ನೋಡಿ. ಈ ಥರ ನಾವು ನಿಂತ್ಕೊಂಡು ನೋಡೋದು. ಓಪನ್ ಟೆರೇಸ್ ಥರ.
頑張って飛んで飛んで頑張ってなんか地味に私たち係員はちゃんとね90%のね、名前、顔、性格全部覚えています。じゃないとね、仕事にならないんでね。まあ日本のねಇಲ್ಲಿ ನೋಡಿ ದ್ವಾರ ಥರ ನಮ್ಮದು ಹೇಗೆ ಟೆಂಪಲಿಗೆಲ್ಲ ಇರ್ತದಲ್ವಾ. ಇಷ್ಟು ಸ್ಟೆಪ್ಸ್ ಹತ್ತಬೇಕೀಗ. ನಾನೀಗ ಜಾಪನೀಸಲ್ಲಿ ಕೌಂಟ್ ಮಾಡ್ತೇವೆ ಎಷ್ಟು ಸ್ಟೆಪ್ಸ್ ಉಂಟಂತ ನೋಡುವ ಬನ್ನಿ. ಇಚ್ಚಿ ನೀ ಸಾನ್ ಯೋನ್ ಗೋ ರೋಕು ನಾನಾ ಅಚ್ಚಿ ಕ್ಯೋ ಜೂ ಜೂಚಿ ಜೂ ಜೂ ಹೆಕುಚಿ ಹೆಕುನಿ ಹೆಕುಸಾನ್ ಹೆಕುಯೋನ್ ಹೆಕುಗೋ ಹೆಕುರೋಕು ಹೆಕುನಾನಾ ಹೆಕುಹಚಿ. ಓ ಮೈ ಗಾಡ್, ಹೆಕುಹಚಿ 108 ಸ್ಟೆಪ್ಸ್ ಇದೆ. ಎಡ್ಡೆ ಚಿಡಬುಕ್ಕ and eat. Yes. Okay.はい、ありがとう。ベリーハーツ。はい、ありがとうございます。どうも。そう。ಸ್ಟೆಪ್ಸ್ ಹತ್ತೋದೇ ಒಂದು ತುಂಬ ದೊಡ್ಡ ಕಷ್ಟ. ಎಷ್ಟು ದೊಡ್ಡ ದೊಡ್ಡ ಮರಗಳು ನೋಡಿ, ಅದರ ಬೇರೆಲ್ಲ ನಾವು ನೋಡ್ಬೋದು. ಇಲ್ಲಿ ಜಾಗ ಚೆನ್ನಾಗಿದೆ, ಫುಲ್ ಗ್ರೀನರಿ. ಇವ್ರು ನೋಡಿ ಮೌಂಟ್ ಟಕಾವ್ಗೆ ಆ ಕಡೆ ಅಂತ ಬರ್ದಿದೆ, ಇವ್ರು ಸುಮ್ಮನೆ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರಿಗೆ ಇಷ್ಟು ನಡೆದದ್ದು ಸಾಕಾಗೋದಿಲ್ಲ, ಸುಮ್ಮನೆ ಯಾವ್ಯಾವ ರೋಡಲ್ಲಿ. ಅಯ್ಯೋ, ತುಲೆ ವೇಸ್ಟ್ ಮಾಡ್ತಾರೆ ಗೈಸ್. ನನ್ನನ್ನು ಸುಮ್ಮನೆ ಅಲ್ಲಿವರೆಗೆ ಕರ್ಕೊಂಡು ಹೋಗಿ ವೇಸ್ಟ್ ಮಾಡಿದ್ರು, ಈಗ ಹಿಂದೆ ಕರ್ಕೊಂಡು ಬರ್ತಾ ಇದ್ದಾರೆ. ಎನರ್ಜಿ ಎಲ್ಲ ವೇಸ್ಟ್ ಆಯಿತು. ಚರ್ಬಿ ಇದ್ರೆ ಎಲ್ಲ ಇಳಿಯುವುದು. ಆಯಿತು, ಆಲ್ಮೋಸ್ಟ್ ಬಂದ್ವಿ ನಾವು ಟಾಪಿಗೆ. ಎಟ್ ಲಾಸ್ಟ್ ಇವಾಗಾದರೂ ಬಂತು ಅನಿಸುತ್ತೆ. ನೋಡುವ, ಇಲ್ಲಿ ತುಂಬ ಜನ ಇದ್ದಾರೆ, ಸೊ ಇದೇ ವ್ಯೂ ಪಾಯಿಂಟ್ ಇರ್ಬೋದು. ಇಲ್ಲಿ ಒಂದು ಲೈನ್ ಇದೆ, ಇದರ ಎದುರುಗಡೆ ನಿಂತು ಫೋಟೋ ತೆಗಿಲಿಕ್ಕೆ. ನಾವು ಕೂಡ ಲೈನಲ್ಲಿ ನಿಂತಿದ್ದೇವೆ. ಇಜ್ಜಿ ಇಲ್ಲಿ ನೋಡಿ, ಮೌಂಟ್ ಟಕಾವ್ಗೆ ಬರೋದೇ ಈ ವ್ಯೂ ನೋಡಲಿಕ್ಕೆ. ಮೌಂಟ್ ಫುಜಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಇಲ್ಲಿಂದ ವ್ಯೂ ಭಾರಿ ಚಂದ ಇದೆ. ಆಯ್ತಾ ಫೋಟೋ ತೆಗೆದು? ಚಳಿ ಉಂಟು, ಅದಕ್ಕೆ ಸ್ವಲ್ಪ ಬಿಸಿಲಲ್ಲಿ ಕೂತ್ಕೊಂಡದ್ದು. ಹೇಗನ್ನಿಸ್ತು ಮೌಂಟ್ ಟಕಾವ್? ಹೇಗಿತ್ತು? ಚೆನ್ನಾಗಿತ್ತು.
ನನಗಿಂತ ತಮಗೆ ಹೇಗೆ ಅನಿಸ್ತು? ಅದೇ ನಡೆಯೋದು ಸ್ವಲ್ಪ ಜಾಸ್ತಿ ಇತ್ತು. ಏನೋ ಸ್ಮಾಲ್ ಹೈಕ್, ಬಟ್ ನೀವು ನನ್ನನ್ನು ತುಂಬ ಲಾಂಗ್ ರೂಟಿಂದ ಕರ್ಕೊಂಡು ಬಂದ್ರಿ. 3.5 ಕಿಲೋ ಸುಮ್ಮನೆ ಮಂಗ ಮಾಡಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳಿ ಲಾಂಗ್ ರೂಟಿಂದ ಕರ್ಕೊಂಡು ಬಂದ್ರಿ. ಬಟ್ ಚೆನ್ನಾಗಿತ್ತು, ಇಷ್ಟ ಆಯಿತು. ಇವಾಗ ಟಾಪಿಗೆ ಬಂದು ಇಲ್ಲಿ ಬಿಸಿಲಲ್ಲಿ ಕೂತ್ಕೊಳ್ಳಿಕ್ಕೆ ಇನ್ನೂ ಚೆಂದ ಆಗ್ತಾ ಉಂಟು. ಫೂಜಿ ವ್ಯೂ, ವಾವ್, ಎದುರಲ್ಲಿ. ಬರುವಾಗ 1 ಬಂದ್ವಿ ಅಲ್ವಾ, ಈಗ 6 ಕೆಳಗೆ ಹೋಗುವ. ಇಳಿಲಿಕ್ಕೆ ಎಷ್ಟು ಸುಲಭ ಅಲ್ಲ. ಹೌದೌದು. ಹತ್ತುವಾಗ ಭಾರ ಜಾಸ್ತಿ ಇದ್ರೆ ಹಂಗೆ ಆಗೋದು. ಬೂರುಂಡ ಈ ಗುಂಡಿಗೆ ಗುಂಡಿಗೆ ಗುಂಡು ಗುಂಡಾಡಿ ಗುಂಡಿ. ನನಗೆ ಹೇಗೆ ಅನಿಸ್ತಾ ಇದೆ ಅಂದರೆ ಇವರೇ ನನ್ನನ್ನೀಗ ಗುಂಡಿಗೆ ತಳ್ತಾರೆ ಅಂತ. ಗುಂಡಿಗೆ ಸತ್ಯ ಲೊಟೂಲೆಗೆ ಒಬ್ಬ ಹೆಂಚ್ಕೊಂಡು ಏನು ಇಷ್ಟೇ ಆಂಡಲ್ಲ ಬೂರುಂಡ ಗುಂಡಿಗೆ ಆಯ್ತಾ ಅಲ್ಲೇ ಆತೆ ಅಲ್ಲಿ ತಿರ್ದಿಲ್ಲಕ್ಕೊಂದು ನಡ ಅವಳೊಂದು ಅಜ್ಜರ್ ಪೋಂದಿಲ್ಲೇರು. ಈ ರೂಟು ಸ್ವಲ್ಪ ಕಷ್ಟ ಇದೆ. हाँ शू गलीज आपुन बट थैंक गॉड पन्नाग नम ई रूट बयच्च ಬೇಗ ಬೇಗ ಈ ತೋರ್ತೆಯನ್ನಿಲ್ಲ ರೀಚ್ ಆತ್ವೆ. ನೋಡಿ ಏನಂದರೆ ಹತ್ತಲಿಕ್ಕೆ ನನಗೆ ಕಷ್ಟ, ಇಳಿಲಿಕ್ಕೆ ನಾನು ಸುಲಭದಲ್ಲಿ ಇಳಿತೇನೆ. ಇವರದ್ದು ಉಲ್ಟ, ಇವರಿಗೆ ಹತ್ತಲಿಕ್ಕೆ ಈಸಿ, ಇಳಿಲಿಕ್ಕೆ ಕಷ್ಟ. ಆ ಥರ ನಮ್ಮದು. ಅರಿಗತ ಗಜಾಯಿಮಸ್. ಇಲ್ಲಿ ನೋಡಿ ನಾನೀಗ ತೋರಿಸ್ತೇನೆ. ಆವಾಗ ನನಗೆ ಹೇಳ್ತಿದ್ರಿ ಬಾರಿ ಬೇಗ ಬಾ ಅಂತ, ಈಗ ನೀವು ಬೇಗ ಬನ್ನಿ. ಯಪ್ಪ ಬಚಾವ್, ಆವಾಗ ನನ್ನ ಈ ರೂಟಲ್ಲಿ ಕರ್ಕೊಂಡು ಬರಲಿಲ್ಲ. ಇವಾಗ ನೋಡಿ ಅಲ್ಲಿ ಹಾಕಿದ್ದಾರೆ ಟ್ರಯಲ್ 6. ಯಾವ ಕಡೆ? ಸ್ಟ್ರೈಟಾ? ಓಕೆ. ಈಗ ಮೇಲೆ ಟಾಪ್ ಮೌಂಟ್ ಟಕಾವಿಂದ 1.3 ಕಿಲೋಮೀಟ್ರ್ ಕೆಳಗೆ ಬಂದ್ವಿ. ಆ್ಯಂಡ್ ಇಲ್ಲಿ ಒಂದು ವಾಟರ್ಫಾಲ್ಸ್ ಇದೆ ಅಂತೆ, ಬೀವಾ ವಾಟರ್ಫಾಲ್ ಅಂತ. ಸೊ ಅಲ್ಲಿಗೆ ಹೋಗಲಿಕ್ಕೆ ಇನ್ನೂ ಸಹ 2.5 ಕಿಲೋಮೀಟ್ರ್ ಇದೆ, ನೋಡುವ. ಬಟ್ ಆ್ಯಕ್ಚುಲಿ ನನಗೆ ಈ ರೂಟ್ ತುಂಬ ಇಷ್ಟ ಆಯಿತು. ನಿಜ ಹೇಳಬೇಕಂದ್ರೆ ಟ್ರಯಲ್ 1ಗಿಂತ ಈ ಟ್ರಯಲ್ 6 ಭಾರಿ ಚೆಂದ ಇದೆ. ಅಂದರೆ ಒಂದು ದೊಡ್ಡ ಕಾಡಿದು, ಅದರ ಮಿಡಲಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಆ ಕಡೆ ಈ ಕಡೆ ನೀರಿನ ಶಬ್ದ ಭಾರಿ ಇಷ್ಟ ಆಯ್ತು ನಮಗೆ. ಇವಾಗ ವಿಂಟರ್ ಅಲ್ವಾ, ನೋಡಿ ವಾಟರ್ಫಾಲ್ಸಲ್ಲಿ ನೀರೇ ಇಲ್ಲ, ಜಸ್ಟ್ ಇಷ್ಟೇ ಇರೋದು. ಇದೊಂದು ಶ್ರೈನ್, ಅದರ ಪಕ್ಕನೇ ವಾಟರ್ಫಾಲ್ಸ್.
ಚಿಕ್ಕ ಫಾಲ್ಸ್ ಇದೆ ಅಷ್ಟೇ. ಇಲ್ಲಿ ನೋಡಿ ಅಂತ ಇದು ನೋಡಲಿಕ್ಕೆ ಕೇವ್ ಥರ ಇದೆ, ಬಟ್ ಕೇವ್ ಅಲ್ಲ, ಅಲ್ಲಿ ದೇವರ ಮೂರ್ತಿ ಇಟ್ಟಿದ್ದಾರೆ. ಇಲ್ಲಿಗೆ ಮುಕ್ತಾಯ ಅನಿಸುತ್ತೆ. ನಾವು ಕೆಳಗಡೆ ರೀಚ್ ಆದ್ವಿ. ಇದು ನೋಡಿ, ಆವಾಗಲೇ ಹೇಳಿದೆ ಅಲ್ವಾ ಕೇಬಲ್ ಕಾರ್ ಅಂತ, ಮೇಲ್ಗಡೆಯಿಂದ ಈಗ ಕೆಳಗಡೆ ಕೇಬಲ್ ಕಾರ್ ಸ್ಟೇಷನ್ಗೆ ಬರ್ತಾ ಉಂಟು. ಫೈನಲಿ ನಾವು ಮೌಂಟ್ ಅಕಾವಿಂದ ನೋಡಿಕೊಂಡು ಈಗ ಕೆಳಗಡೆ ಬಂದ್ವಿ. ಇಲ್ಲಿ ನೋಡ್ಬೋದು ನೀವು ಕೇಬಲ್ ಕಾರ್ ಸ್ಟೇಷನ್ ಇದು. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನೋಡಿ ಹೈಕಿಂಗ್, ಈಗ ಅಲ್ಲಿಗೆ ಬಂದಿದ್ದೇವೆ. ಇಷ್ಟ ಆಯಿತು ನಮಗೆ ಮೌಂಟ್ ಅಕಾವ್, ಚೆನ್ನಾಗಿತ್ತು. ಎಸ್ಪೆಷಲಿ ನಾವು ಹೋದದಕ್ಕಿಂತ ಹಿಂದೆ ಬಂದ್ವಿ ಅಲ್ವಾ ಟ್ರಯಲ್ 6, ಅದು ಭಾರಿ ಇಷ್ಟ ಆಯಿತು ನಮಗೆ, ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದೇನಂದರೆ ಹೋಗಬೇಕಾದ್ರೆ ತುಂಬ ಸುಸ್ತಾಯಿತು. ಇವ್ರು ನನ್ನನ್ನು ಯಾವ್ಯಾವ ರೂಟಲ್ಲಿ ಎಲ್ಲ ಕರ್ಕೊಂಡು ಹೋದರು. ಬಟ್ ಆದರೆ ಇನ್ನೊಂದೇನೆಂದರೆ ತುಂಬ ಏಜ್ ಆದವರು ಇದ್ದಾರಲ್ವ, ಅವ್ರು ನಡೆಯೋದು ನೋಡಿದರೆ ನಮಗೆ ಫುಲ್ ಜೋಶ್ ಬರ್ತಾ ಇತ್ತು. ಈಗ ಜೋರು ಹಸಿವಾಗ್ತಾ ಉಂಟು, ಹಾಗಾಗಿ ಇನ್ನೂ ನಾವು ಊಟ ಮಾಡಬೇಕು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ಮೌಂಟ್ ಅಕಾವ್ ನಾವು ಹೋಗಿದ್ದು ಎಕ್ಸ್ಪೀರಿಯನ್ಸ್ ಇದ್ದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಯಾವುದಾದ್ರು ಬೇರೆ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನಾನು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.